ಎಷ್ಟು ಸಲ ನೀವು ಎಲ್ಲ ಪತ್ರಿಕೆಯಲ್ಲಿ ಹೇಳಿಲ್ಲಪ್ಪ ನಾನು, ಇದು ಸರ್ಕಾರ, ಇದು ಎಮ್ಮಿದ್ದಕ್ಕಾಯಿ ಅವರು ಸರ್ಕಾರ ಅಂತ ಹೇಳಿಲ್ಲ, ಇದು ಸರ್ಕಾರ, ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ ಸರ್ಕಾರ ಅಂತ ಹೇಳಿಲ್ಲ. ಆಮೇಲೆ ಈ ಬಿಟ್ಟು ಎಲ್ಲರಿಗೆ ಪುಕಟ್ ಕೊಟ್ಟು ದೇಶದ ರಾಜ್ಯದ ಅಭಿವೃದ್ಧಿಯನ್ನು ಮಣ್ಣಾಗ ಹಾಕ್ಯಾರ ಅಂತ ಹೇಳಲಿಲ್ಲ ನಾನು, ಪ್ರತಿದಿನ ಹೇಳ್ತೀನಪ್ಪ. ಆದರೆ ಇದಕ್ಕಿಂತ ಇನ್ನು ಹೆಚ್ಚಿಗೆ ಏನು ಹೇಳೋದು, ಈ ಸರ್ಕಾರ ಇದು ಇರಬಾರ್ದು ರೀ, ಇದು ಜನ ಶಾಣ್ಯರಾಗಬೇಕು. ಏನು ಉಪಯೋಗದ? ಇವತ್ತು ನೋಡ್ರಿ, ಈಗ ಬಿಜಾಪುರದಾಗ ನಮ್ಮ ಹೊರಗಿಂದ ಬಿಡ್ರಿ ಹಾಳಾಗಿ ಹೋಗಲ್ದಾಗ ಬಿಜಾಪುರದಾಗ ಏನು ಮಾಡ್ಯಾರ ನೋಡ್ರಿ. ಅಲ್ಲಿ ಮಂತ್ರಿ ಹೇಳ್ತಾನೆ, ಬಂಗಾರಪ್ಪನವರ ಚಿರಂಜೀವ ಮಂತ್ರಿ, ಎಜುಕೇಷನ್ ಮಿನಿಸ್ಟರ್, ಹೌದು ಇದು ಅಲ್ಲ ಕರೆ ಅಂತ ಹೇಳ್ತಾನೆ. ಡಿ ಡಿ ಪಿ ಆಫೀಸದು ಎಲ್ಲ ಗೊತ್ತದಲ್ಲ, ಅವ್ರಿಗೆ ಗೊತ್ತದ ರೀ. ಆಮೇಲೆ ಅಲ್ಲಿ ಮುಖ್ಯಮಂತ್ರಿ ಹೇಳ್ತಾನೆ, ಹೌದು ಇದರ ಕರೆ. ಅರೇ ಹೌದತ್ತಿರೋ, ನಿಮಗೆ ತಾಕತ್ತಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊರಲ್ಲ, ಮತ್ತು ಅದನ್ನು ಮುಗುಳಿ ಬಡ್ಡಾಗಿ ಇಟ್ಕೊಂಡು ಕುಂದಿರ್ತೀರ. ಆ ಫೈಲ್ ಎಲ್ಲ ಎನ್ಕ್ವೈರಿ ಮಾಡಿ ಕಳಿಸ್ಯಾರ, ಚೀಫ್ ಸೆಕ್ರೆಟ್ರಿ ಕಳಿಸ್ಯಾರ, ಡಿಪಾರ್ಟ್ಮೆಂಟ್ನವ್ರು ಕಳಿಸೋದ. ನೀವೇ ನಿದ್ದೆ ಮಾಡ್ತೀರಾ? ನೀವು ಏನು ತೆಳಗೆ ಮುಗುಳಿ ಬಡ್ಡಾಗ ಹಾಕೊಂಡು ಕೂತಿರೋ? ಇದು ಭಾಳ ದಿನ ನಡೆದಿಲ್ಲ. ಸಿದ್ದರಾಮಣ್ಣವರೇ ಭಾಳ ಎಚ್ಚರದಿಂದಿರ್ರಿ ಅಂತ ಹೇಳಿ ನಾನು ಹೇಳಿ. ನೋಡ್ರಿ, ಅವ್ರು ಎಲ್ರಿ ಇವತ್ತಲ್ಲ, ನಾನು 1900 ಎಷ್ಟು ವೀರೇಂದ್ರ ಪಾಟೀಲ್ರ ಮುಖ್ಯಮಂತ್ರಿ ಇದ್ದದ್ದು ಹಿಡ್ಕೊಂಡು ನಾನು ನೋಡ್ಕೊತಿದ್ದೀನಿ. ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಏನು ಮಾಡಿದ್ರು ವೀರೇಂದ್ರ ಪಾಟೀಲ್ ಬಂದರು, ಏರ್ಪೋರ್ಟ್ನಾಗ ನಿನ್ನ ತೆಗೆದು ಒಗೆದಿದ್ದೇನೋ, ಮನೆಗೆ ಹೋದರು. ಅವಾಗಿನಿಂದ ಅದು ಇವತ್ತಲ್ಲ. ಇವತ್ತಿವರು ಅವ್ರ ಜೀವಮಾನದಲ್ಲಿ ಬರೇ ಅಧಿಕಾರಕ್ಕಾಗಿ ಬಡದಾಡೋದು ಒಂದೇ ಈ ಕಾಂಗ್ರೆಸ್ನ ಒಂದು ಪ್ರವೃತ್ತಿ ಅದ. ಅದು ಬಿಟ್ಟರೆ ಹೇಳ್ರಿ ನೋಡೋಣ, ಹೇಳ್ರಿ, ದಯವಿಟ್ಟು ಹೇಳ್ರಿ. ಅವರಷ್ಟು ಬಡದಾಡ್ದವ್ರು ಯಾರೂ ಇಲ್ಲ. ಅವ್ರು ಬಡದಾಡ್ಕೊಂಡು ಹೋಗ್ತಾರೆ, ಮತ್ತು ಹಿಂಗೆ ಬಡದಾಡ್ಕೊತ ಹೋದ್ರೆ ಈ ಸರ್ಕಾರ ಏನು ಭಾಳ ದಿನ ಇರೋದಿಲ್ಲ. ಇವತ್ತು ಅವರು ಅದನ್ನೇ ಮಾಡ್ತಾರ ಅಂತೇಳಿ ನಾನು ಹೇಳ್ತೀನಿ. ಈ ರಾಜ್ಯಕ್ಕೆ ನೋಡ್ರಿ, ಈ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಹೇಳಿದವ ಈ ರಾಜ್ಯದಲ್ಲಿ ಮೊಟ್ಟ ಮೊದಲೇ ನಾನು. ಅದರ್ದೇನು ಕಾಂಗ್ರೆಸ್ ಮನುಷ್ಯ ಹೇಳಿನೇ ಇಲ್ಲರಿ. ನಾನು 4 ವರ್ಷ ಹಿಂದೆನೇ. ಇವತ್ತು ಈಗ ಎಚ್ಚರಾಗ್ಯಾರ ಇವ್ರು ಕಾಂಗ್ರೆಸ್ನಾಗಿರ್ತಕ್ಕಂಥ ದಲಿತರು, ಈಗ ಎಚ್ಚರಾಗ್ಯಾರ. ಈಗ ನಮಗೂ ಬೇಕು ಅಂತ ಕೇಳ್ತಾರೆ. ಅರೇ ಇದಕ್ಕಿಂತ ಮೊದಲೇ ನೀವು ಬೇಕಂತ ಕೇಳಿದರೆ ಖರ್ಗೆ ಅವ್ರು ಆತಿದ್ರಲ್ಲಪ್ಪ, ಎಷ್ಟು ಖುಷಿಯಾಗಿರೋದು ನಮಗೆಲ್ಲ. ಪಕ್ಷ ಬೇರೆ ಆಗಿರ್ಬೋದು, ನನ್ನ ಸಮಾಜ ಅನ್ನತಕ್ಕಂಥ ಖುಷಿ ಆತಿತ್ತ ಇಲ್ಲೇ ಹೇಳು. ಆದರೆ ನಾನು ಸಾಯಿದ್ರೊಳಗಾಗಿ ಇಲ್ಲಿ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಖಂಡಿತವಾಗಿ ಆಗ್ತಾನೆ. ಯಾವ ಪಕ್ಷದಾದರೂ ನನಗೆ ಖುಷಿ ಅದ, ಆದರೆ BJP ದಿಂದೇ ಆಗ್ತಾನೆ.